ಹೆಚ್ಡಿಕೋಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕಾಂಗ್ರೆಸ್ ಮುಖಂಡ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬೇವಿ ಬಸವರಾಜು ಭವಿಷ್ಯ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ, ಮೊನ್ನೆ ನಡೆದ ಜನರೊಂದಿಗೆ ಜನತಾದಳ ಸಮಾವೇಶಕ್ಕೆ ಮಾಜಿ ಶಾಸಕ ಚಿಕ್ಕಣ್ಣ ಅವರನ್ನ ಕರೆತಂದಿದ್ರೆ ಹೆಚ್ಡಿಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಎನ್ಡಿಎ ಅಭ್ಯರ್ಥಿ ಗೆಲ್ಲುವ ಒಂದು ಅವಕಾಶವಿತ್ತು. ಆದರೆ ಆ ಕೆಲಸವನ್ನ ನಿಖಿಲ್ ಕುಮಾರಸ್ವಾಮಿ ಮಾಡಲಿಲ್ಲ. ಹೀಗಾಗಿ ಮಾಜಿ ಶಾಸಕ ಚಿಕ್ಕಣ್ಣ ಕೈಕಟ್ಟಿ ಕುಳಿತಿಲ್ಲ. ಎನ್ಡಿಎ ಮೈತ್ರಿಕೂಟದಲ್ಲಿ ಟಿಕೆಟ್ ತಂದೆ ತರ್ತಾರೆ. ಹೀಗಾಗಿ ಇಬ್ಬರ ಜಗಳದಲ್ಲಿ ಮೂವರಿಗೆ ಲಾಭ ಎನ್ನುವ ಗಾದೆ ಮಾತಿನಂತೆ 2028ಕ್ಕೆ ಕಾಂಗ್ರೆಸ್ಗೆ ಲಾಭವಾಗಲಿದ್ದು, ಶಾಸಕ ಅನಿಲ್ ಚಿಕ್ಕಮಾದು ಮಾತನಾಡಿ ಮುಂದುವರಿಯುತ್ತಾರೆ ಎಂದು ಭವಿಷ್ಯ ನುಡಿದ್ರು. ಸದ್ಯ ಟಿಕೆಟ್ ಗೊಂದಲವಿದೆ. ಅಲ್ಲಿಯವರೆಗೂ ಇಬ್ಬರು ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ಮಾಡಿ ಎಂದು ವೇದಿಕೆ ಮೇಲೆ ಹೇಳಬೇಕಾಗಿತ್ತು. ಆದರೆ ಆ ಕೆಲಸವನ್ನ ನಿಖಿಲ್ ಕುಮಾರಸ್ವಾಮಿ ಮಾಡಿಲ್ಲ. ಇದರಿಂದ ಕಾಂಗ್ರೆಸ್ ಗೆಲುವಿಗೆ ಸಹಕಾರಿಯಾಗಲಿದೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಪಕ್ಷ ಕಟ್ಟಕ್ಕೆ ತಾಲೂಕು ರಾಜ್ಯದಲ್ಲಿ ಓಡಾಡ್ತಾ ಇದ್ದಾರೆ. ಅಭಿಮಾನ ನನ್ನ ಬಗ್ಗೆ ಇಲ್ಲ ಅಂತ ಹೇಳ್ತೀರಿ, ಅವ್ರು ಓಡಾಡ್ಲಿ. ಆದ್ರೆ ಒಂದು ವಿಚಾರ, ಬುದ್ಧಿವಂತ ಆಗಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಇದು NDA ಪಕ್ಷದಲ್ಲಿ ಟಿಕೆಟ್ ಗೊಂದಲ ಇದೆ, ನಾನು ಚಿಕ್ಕಣ್ಣವ್ರ ಮನೆಗೆ ಹೋಗಿ ಚಿಕ್ಕಣ್ಣವ್ರನ್ನ ವೇದಿಕೆ ಕರ್ಕೊಂಡ್ಬಂದು ಕುಡಿಸ್ಕೊಂಡು ನೀವಾರು ತಗೊಳ್ಳಿ ಟಿಕೆಟ್, ಅವರಾರು ತಗೊಳ್ಳಿ ಬಿಪರಮ್ನ, ನಿಮ್ಮಿಬ್ರು ಒಗ್ಗಟ್ಟ ಕೆಲಸ ಮಾಡಿ ಅಂತ ಚಿಕ್ಕಣ್ಣವ್ರನ್ನ ಕನ್ವಿನ್ಸ್ ಮಾಡಿ ವೇದಿಕೆ ಮೇಲೆ ಕುಡಿಸ್ಕೊಂಡು ಕಾರ್ಯಕ್ರಮವನ್ನು ಮಾಡಿದ್ರೆ ಈ ತಾಲೂಕಲ್ಲಿ ಖಂಡಿತವಾಗಿಯೇ NDA ಕ್ಯಾಂಡಿಡೇಟ್ ಗೆಲ್ತಾರೆ ಅಂತ ಹೇಳ್ಬೋದಾಗಿತ್ತು. ಒಂದು ಕಡೆ NDA ಕ್ಯಾಂಡಿಡೇಟ್ ಅನ್ನ ಬಿಟ್ಬಿಟ್ಟು ಇನ್ನೊಂದು ಕಡೆ NDA ಕ್ಯಾಂಡಿಡೇಟ್ ಅಂತ ತಗೊಬಂದು ಕಾರ್ಯಕ್ರಮ ಮಾಡಿದ್ರೆ ಒಂದು ಪಕ್ಷದವ್ರು ಕರ್ಕೊಂಡ್ಬಂದು ಎಲ್ಲಿ ಇವರು ಚಿಕ್ಕಣ್ಣವ್ರ ಕೈ ಕಳ್ಳೆಕಾಯಿ ತಗೋತಿದಾರ, ಇನ್ನು ಇಡ್ಲಿ ವಡೆ ತಿಂತಾ ಇದಾರೆ. ಅವ್ರಿಗೂ ಗೊತ್ತು ಟಿಕೆಟ್ ತಗೊಳ್ಳೋದು ನಾನು ಬಿಟ್ಟು ಹೋಗಿದೆ ಅಂತ. ಅವತ್ತೇ ಅವರು ಪಂಚಾಯತ್ ತೊಡೆ ತಟ್ಟಿದ್ದಾರೆ. ನಾನು ನೋಡ್ಕೊಳ್ತೀನಿ ಒಂದ್ ಕೈ ಟಿಕೆಟ್ ತಗೋಬರ್ತೀನಿ ಅಂತ ತೊಡೆ ತಟ್ಟಿದ್ದಾರೆ. ಚಿಕ್ಕಣ್ಣವರು ಪಂಚಾಯತ್ ಕಟ್ಬಿಟ್ಟು ಟಿಕೆಟ್ ತಂದೆ ತರ್ತಾರೆ ಅವರು ಚಿಕ್ಕಣ್ಣವರು. ಆಗ ಇವ್ರು ಏನಾಗ್ತಾರೆ, ಹಂಗೆ ಇವತ್ತು ಚಿಕ್ಕಣ್ಣವರು ಟಿಕೆಟ್ಗೆ ಹೋರಾಟ ಮಾಡ್ತಾರೆ. ಚಿಕ್ಕಣ್ಣವ್ರು ಟಿಕೆಟ್ ಸಿಕ್ಲಿಲ್ಲ ಅಂತ ಕಾಲಕ್ಕುವೆ ಚಿಕ್ಕಣ್ಣ ಏನ್ ಮಾಡ್ಬೇಕು ಅನ್ನೋದನ್ನ ಕಾಯ್ಕೊಂಡಿದ್ದಾರೆ. ಅವರು ಮಾಡೇ ಮಾಡ್ತಾರೆ ಅದನ್ನ. ಇವತ್ತು ನಮ್ಮ ಶಾಸಕರು ಕೈ ಕಟ್ಕೊಂಡು ಕೂತಿಲ್ಲ. ಅವರುವೆ ಈ ತಾಲೂಕಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಅಧಿಕಾರ ತರ ಅಂತ ಕೆಲಸವನ್ನ ಅನಿಲ್ ಚಿಕ್ಕಮಾದವರು ನಮ್ಮೆಲ್ಲರ ನೇತೃತ್ವದಲ್ಲಿ ಖಂಡಿತ ಮತ್ತೆ 28ಕ್ಕೆ ಅವರು ಖಂಡಿತ MLA ಆಗ್ತಾರೆ ಅನ್ನೋದು. ಶಾಸಕ ಅನಿಲ್ ಚಿಕ್ಕಮಾದು ವಿರುದ್ಧ ಜೆಡಿಎಸ್ ಮುಖಂಡ KM ಕೃಷ್ಣನಾಯಕ ಇಲ್ಲಸಲ್ಲದ ಆರೋಪ ಮಾಡಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಹೆಚ್ಡಿಕೋಟೆ ತಾಲೂಕು ಶಿಕ್ಷಣದಲ್ಲಿ 10ನೇ ಸ್ಥಾನದಲ್ಲಿದೆ ಎಂದು ಹೇಳಿದ್ದಾರೆ. ಇದು ಹಸಿ ಸುಳ್ಳು. ಮೈಸೂರು ಜಿಲ್ಲೆಯಲ್ಲಿ ಇದುವರೆಗೂ 9 ಸ್ಥಾನ ಮಾತ್ರ ಇದೆ. ಮಾಹಿತಿ ತಿಳಿದುಕೊಳ್ಳದೆ KM ಕೃಷ್ಣನಾಯಕ ಆಧಾರರಹಿತ ಆರೋಪ ಮಾಡಿದ್ದಾರೆ. ಇದೆಲ್ಲ ಶುದ್ಧ ಸುಳ್ಳು. ಶಾಸಕರು ತಾಲೂಕಿಗೆ ರಸ್ತೆ ದುರಸ್ತಿ ಸೇರಿದಂತೆ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಸಾವಿರಾರು ಕೋಟಿ ರೂಪಾಯಿ ಅನುದಾನ ತಂದಿದ್ದಾರೆ ಎಂದು ತಿಳಿಸಿದರು. ವರದಿ ರಮೇಶ್, ಹೆಚ್ಡಿಕೋಟೆ. ಆದರೆ ಅವರ ಬಗ್ಗೆ ಸಾಕಷ್ಟು ಅಭಿವೃದ್ಧಿ ಬಗ್ಗೆ ಕೆಲವು ವಿಚಾರಗಳನ್ನ ತಿಳ್ಕೊಳ್ದೇನೆ ಕೃಷ್ಣನಾಯಕರು ಕೆಲವು ಮಾತುಗಳನ್ನ ಆಡಿದ್ರು. ಮೊನ್ನೆ ವೇದಿಕೆ ಮೇಲೆ ಮಾತಾಡಿದ್ರು. ಅದನ್ನು ನಾನು ಗಮನಿಸಿದೆ. ಏನು ಇವರು ಹೇಳಿದ್ರು, ಅಭಿವೃದ್ಧಿ ಕೆಲಸನೇ ಆಗಿಲ್ಲ ಅಂತ ಹೇಳಿದ್ರು. ಈ ತಾಲೂಕಲ್ಲಿ ಶಾಸಕರು ಸುಮಾರು 4,000 ಕೋಟಿ 400 ಕೋಟಿ ಅನುದಾನವನ್ನು ಇವತ್ತು ತಾಲೂಕಿಗೆ ತಗೊಬಂದಿದ್ದಾರೆ. ಅವರು ಇವತ್ತು ರಸ್ತೆಗಳಾಗ್ಬೋದು, ಇವತ್ತು ಮುಳ್ಳೂರು ಮಾದಾಪುರದಿಂದ ಮುಳ್ಳೂರು ರಸ್ತೆ ಆಗ್ಬೋದು, ಬಿದ್ರಳ್ಳಿ ರಸ್ತೆ ಆಗ್ಬೋದು, ಬರ್ಗಿ ರಸ್ತೆ ಆಗ್ಬೋದು, ಹಿಂಗೆ ಅನೇಕ ಇವತ್ತು ರಸ್ತೆ, ಮೈಸೂರು ಮಾನಂದವಾಡಿ ರಸ್ತೆ ಇವತ್ತು ಓಡಾಡಕ್ಕೆ ಆಗ್ತಿದ್ದಿಲ್ಲ, ಅಷ್ಟು ಅಭಿವೃದ್ಧಿ ಮಾಡಿ ಇವತ್ತು ರಸ್ತೆನ ಮಾಡಿದ್ದಾರೆ. ಅದನ್ನು ಇವತ್ತು ಡಬಲ್ ರೋಡ್ ಮಾಡಿ ಇವತ್ತು ಮಾನಂದವಾಡಿ ತನಕ ಉತ್ತಮವಾದ ಒಂದು ರಸ್ತೆಯನ್ನು ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಶಾಸಕರು. ಎಷ್ಟೋ ಒಳಚರಂಡಿಗಳು, ಡ್ರೈನೇಜ್ಗಳು, TSP ಯೋಜನೆಯಲ್ಲಿ, SCP ಯೋಜನೆ ಅಡಿಯಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಅನುದಾನವನ್ನು ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಪ್ರಿಯಾಪಟ್ಟಣ ಬಿಟ್ಟರೆ ಹೆಗ್ಗಡದೇವನಕೋಟೆ ಇವತ್ತು 2ನೇ ಸ್ಥಾನದಲ್ಲಿ ಇವತ್ತು ಕೆಲಸವನ್ನ ಮಾಡಿದ್ದಾರೆ ನಮ್ಮ ಅನಿಲ್ ಚಿಕ್ಕಮಾದರವರು. ಇಂಥ ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡಿದ ಶಾಸಕರ ಬಗ್ಗೆ ಕೃಷ್ಣನಾಯಕರು ಕೆಲವು ಅಪವಾದನೆ ಮಾಡಿದ್ರು. ಅಭಿವೃದ್ಧಿಯನ್ನು ತಿಳ್ಕೊಳ್ಳೋಂಥ ಮಾಹಿತಿ ಅವರಿಗಿಲ್ಲ. ಸುಮ್ಮನೆ ಮಾತಾಡೋದನ್ನ ಏನೋ ಮಾತಾಡಬೇಕು ವೇದಿಕೆ ಮೇಲೆ ಮಾತಾಡಿದರೆ ಹೊರತು ಅಭಿವೃದ್ಧಿ ಬಗ್ಗೆ ಮಾಹಿತಿಯನ್ನೇ ತಗೊಂಡಿಲ್ಲ ಅವರು. ಈ ತಾಲೂಕು ಶಿಕ್ಷಣದಲ್ಲಿ 10ನೇ ಸ್ಥಾನದಲ್ಲಿದೆ ಅಂತ ಹೇಳಿದ್ರು. ನಾನು ಕೇಳಿದೆ, ಈ ತಾಲೂಕು 10ನೇ ಸ್ಥಾನನೇ ಇಲ್ವಲ್ಲ, ಇರೋದೇ 9 ಸ್ಥಾನ ಮೈಸೂರು ಜಿಲ್ಲೆಯಲ್ಲಿ, 10ನೇ ಸ್ಥಾನ ಎಲ್ಲಿ ಬರ್ತದೆ ನೋಡಿ. ಮಾಹಿತಿ ಎಷ್ಟು ಮಟ್ಟಿಗೆ ಮಾತಾಡಿದ್ರೆ ತಗೊಂಡಿದ್ದಾರೆ ಅವರು. ಈ ತಾಲೂಕಿರೋದೇ 9 ಸ್ಥಾನ, 10ನೇ ಸ್ಥಾನನೇ ಇಲ್ಲ, 10ನೇ ಸ್ಥಾನಕ್ಕೆ ಬಂದಿದೆ ಅಂತ ಹೇಳಿದ್ರು. ಈ ತಾಲೂಕು ಶಿಕ್ಷಣದಲ್ಲಿ ನನ್ನ ಮಾಹಿತಿ ಪ್ರಕಾರ 3ನೇ ಸ್ಥಾನದಲ್ಲಿದೆ ಅನ್ನೋದನ್ನು ನಾನು DDP ಅವರ ಹತ್ರ ನೆನ್ನೆನೂ ಮಾಹಿತಿ ತಗೊಂಡಿದ್ದೀನಿ. 3ನೇ ಸ್ಥಾನದಲ್ಲಿದೆ. ಪ್ರತಿಯೊಂದು ಕ್ಷೇತ್ರದಲ್ಲಿ, ಪ್ರತಿಯೊಂದು ಇವತ್ತು ಇದರಲ್ಲಿ ಶಾಲಾಗಳಲ್ಲಿ, ಪ್ರತಿಯೊಂದು ಇದರಲ್ಲಿ ಸ್ಕೂಲ್ಗಳಲ್ಲಿ ಇವತ್ತು ಏನು ಮಾಡಿದ್ದಾರೆ ಅವರು, ಪ್ರತಿಯೊಂದು ಶಾಲೆಗಳಲ್ಲಿ ಇವತ್ತು ಎಲ್ಲಿ ಟೀಚರ್ಸ್ ಇಲ್ಲ ಅಲ್ಲಿ ಇವತ್ತು ಅವರು ಎಲ್ಲ ಕಡೆ ಟೀಚರ್ಸ್ಗಳನ್ನ ಇವತ್ತು ಹಾಕಿದ್ದಾರೆ ಇವತ್ತು. ಆಮೇಲೆ ಇನ್ನೊಂದು ವಿಚಾರನ ಹೇಳಿದ್ರು ಅವರು, ಅಯ್ಯಪ್ಪ ಅನ್ನೋನಿಗೆ ಯಾರೋ 2 ಲಕ್ಷ ರೂಪಾಯಿ ಕೊಟ್ಟು ಸಾಗುವಳಿಯನ್ನ ಪಡಿತಾ ಇದ್ದಾನೆ, ತಾಲೂಕಲ್ಲಿ ಸಾಗುವಳಿ ತಗೋಬೇಕು ಅಂತಂದ್ರೆ 2 ಲಕ್ಷ ರೂಪಾಯಿ 1 ಲಕ್ಷ ರೂಪಾಯಿಯನ್ನ ಫಿಕ್ಸ್ ಮಾಡಿದ್ದಾರೆ ಅಂತ. ತಾಲೂಕಲ್ಲಿ ದರ್ಖಾಸ್ ಕಮಿಟಿ ಈ ಸರಿ ನಮ್ಮ ಸರ್ಕಾರ ಬಂದ ಮೇಲೆ ಮಾಡಿರ್ತಕ್ಕಂಥ ದರ್ಖಾಸ್ ಕಮಿಟಿ ಸದಸ್ಯರು, ಶಾಸಕರು, ಅಧ್ಯಕ್ಷರು, ಸದಸ್ಯರುಗಳಾಗ್ಲಿ ಶಾಸಕರಾಗ್ಲಿ
ಯಾರ ತಾವು ಹಣ ವಸೂಲಿ ಮಾಡೋಂಥ ಕೆಲಸನೇ ಆಗಿಲ್ಲ ಇವತ್ತಿವರೆಗೆ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಕೆಲವು ಸದಸ್ಯರುಗಳನ್ನ ಅವರು ಡೈರೆಕ್ಟರ್ಗಳಾಗಿದ್ರು, ಶಾಸಕರು ಚೇರ್ಮನ್ ಆಗಿರೋವಾಗ ಆ ಸಂದರ್ಭದಲ್ಲಿ ಕೆಲವು ಹಗರಣಗಳು ನಡೆದಿರ್ಬೋದು. ಈಗ ನಮ್ಮ ಸರ್ಕಾರ ಬಂದ ಮೇಲೆ ಯಾವ ನಮ್ಮ ಸದಸ್ಯರುಗಳಿಂದ ಹಗರಣಗಳು ಈ ತಾಲೂಕಲ್ಲಿ ನಡೆದಿಲ್ಲ ಅನ್ನೋದನ್ನು ನಾನು ಸ್ಪಷ್ಟಪಡಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ.